ನಾನೇ ಪ್ರಾರ್ಥಿಸಿದೆನು. ಜೆ ಶ್ಯಾಮ್ ಜೆಬೆದುರೈ. ಅಧ್ಯಾಯ 12. ಹೃದಯವೇ ಹಿಂತಿರುಗದಿರು. ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. 2 ಪೇತ್ರ 2:22. ಒಂದು ಬೆಕ್ಕು ಒಂದು ಹಂದಿಯು ಒಂದು ಚರಂಡಿಯಲ್ಲಿ ಬಿದ್ದವು ಎಂದಿಟ್ಟುಕೊಳ್ಳಿರಿ. ಅವೆರಡನ್ನು ಎತ್ತಿ ಹೊರಗೆ ತಂದು ತೊಳೆದು ಬಿಟ್ಟರೆ ಬೆಕ್ಕು ತನ್ನನ್ನು ಬೇಗನೆ ಶುದ್ಧೀಕರಿಸಿಕೊಂಡು ಕೆಸರಿನ ಕಡೆಗೆ ತಿರುಗಿ ನೋಡುವುದೇ ಇಲ್ಲ. ಅದೇ ಸಮಯದಲ್ಲಿ ಒಂದು ಹಂದಿಯನ್ನು ನೋಡಿರಿ. ಅದಕ್ಕೆ ಸಹಜವಾಗಿಯೇ ಕೆಸರಿನ ಮೇಲೆ ಆಸೆ, ಹೊಲಸಾದ ಕೆಸರಿನಲ್ಲಿ ಬಿದ್ದು ಹೊರಲಾಡುವ ಆಸೆ, ಬಯಕೆ ಅದಕ್ಕೆ. ಆದುದರಿಂದಲೇ ಅದನ್ನು ಎಷ್ಟೇ ತೊಳೆದರೂ ಶುದ್ಧೀಕರಿಸಿದರೂ ತಿರುಗಿ ಆ ಕೆಸರಿನಲ್ಲಿಯೇ ಇರಲು ಬಯಸುತ್ತದೆ. ಅಪೊಸ್ತಲನಾದ ಪೇತ್ರನು ಒಂದು ಹಂದಿಯನ್ನು ನೋಡುವನು. ಅದು ಹಿಂಜಾರಿ ಹೋಗುವ ಕ್ರೈಸ್ತರಿಗೆ ಗುರುತಾಗಿರುವಂಥದ್ದು. ಸ್ವಭಾವವನ್ನು ಬದಲಾಯಿಸಿಕೊಳ್ಳದೆ ಪಾಪದ ಇಚ್ಛೆಗಳನ್ನೇ ಬಯಸಿ ಹಿಂಜಾರಿ ಅವುಗಳಲ್ಲಿಯೇ ಸಿಕ್ಕಿಕೊಂಡು ಜೀವಿಸುವುದು ಎಷ್ಟು ಪರಿತಾಪಕರವಾಗಿದೆಂಬುದನ್ನು ಕುರಿತು ಅವನು ಯೋಚಿಸಿದನು. ಆದುದರಿಂದಲೇ ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ ಕರ್ತನೂ ರಕ್ಷಕನೂ ಆಗಿರುವ ಕ್ರಿಸ್ತ ಯೇಸುವನ್ನು ಅರಿಯುವ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ ಎಂದು ಬರೆದಿದ್ದಾನೆ. 2 ಪೇತ್ರ 2:20, 21, 22. ಹಂದಿಯ ಸ್ವಭಾವದಿಂದ ಎಲ್ಲರಿಗೂ ಕಷ್ಟ. ಅದು ತಾನು ಕೆಸರಿನಲ್ಲಿ ಬೀಳುವುದು ಮಾತ್ರವಲ್ಲ, ಕೆಸರಿನಿಂದ ಎದ್ದು ಶುದ್ಧೀಕರಿಸಿದ ಎಲ್ಲ ಸ್ಥಳವನ್ನು ಕೆಡಿಸಿ ಹಾಳು ಮಾಡುತ್ತದೆ. ಒಂದು ಊರಿನಲ್ಲಿ ಒಬ್ಬರು ಒಂದು ಹಂದಿಯನ್ನು ಬಹಳ ಪ್ರೀತಿಯಿಂದ ಸಾಕಿದರು. ಆದರೆ ಆ ಊರಿನಲ್ಲಿರುವ ಅನೇಕರಿಗೆ ಮೆದುಳು ಜ್ವರ ಬಂದಿದ್ದರಿಂದ ಆ ಮೆದುಳು ಜ್ವರವು ಆ ಹಂದಿಯಿಂದಲೇ ಬಂದಿತೆಂದು ಕಂಡು ಹಿಡಿಯಲ್ಪಟ್ಟಿದ್ದರಿಂದ ಊರಿನಲ್ಲಿರುವ ಎಲ್ಲ ಹಂದಿಗಳನ್ನು ಕೊಂದು ಬಿಡಬೇಕೆಂಬ ಆಜ್ಞೆಯನ್ನು ಹೊರಡಿಸಿದರು. ಆದರೆ ಇವರಿಗೆ ತಮ್ಮ ಹಂದಿಯನ್ನು ಬಿಟ್ಟಿರಲು ಸಾಧ್ಯವಾಗಲಿಲ್ಲ. ಆ ಊರಿನ ಕೌನ್ಸಿಲರು ಅವರನ್ನು ಎಚ್ಚರಿಸಿದರು. ಹಾಗೂ ಅವರು ಇನ್ನು ಹಂದಿಯನ್ನು ಹಾಗೆಯೇ ಸಾಕಿದರೆ ಪ್ರತಿದಿನವೂ ಅಪರಾಧ ದಂಡವೆಂದು 65 ರೂಪಾಯಿಗಳನ್ನು ಕಟ್ಟಬೇಕೆಂದು ವಿಧಿಸಿದರು. ಹಂದಿಗೂ ಅವರಿಗೂ ಯಾವ ಸಂಬಂಧವೋ ತಿಳಿಯದು. ಪ್ರತಿದಿನವೂ ಅಪರಾಧ ದಂಡವನ್ನು ಕಟ್ಟುತ್ತಾ ಬಂದರು. ಅದಕ್ಕಿಂತಲೂ ಕಷ್ಟಕರವಾದುದೆಂದರೆ ಹಂದಿಯ ಸ್ವಭಾವವನ್ನು ಮನುಷ್ಯನು ತನ್ನಲ್ಲಿ ಬೆಳೆಸಿಕೊಳ್ಳುವುದು. ಅಂಥವರಿಗೆ ವಿಧಿಸಲ್ಪಟ್ಟ ಅಪರಾಧವು ನಿತ್ಯವಾದ ಅಗ್ನಿಯೇ. ಪಾಪದ ಸಂತೋಷಗಳನ್ನು ಅನುಭವಿಸುವವರು ಹೊಲಸಾದ ಕೆಸರನ್ನು ನೋಡಿ ಓಡುವ ಹಂದಿಯಂತೆ ಕೊನೆಯಲ್ಲಿ ನಿತ್ಯವಾದ ದಂಡನೆಯನ್ನು ಅನುಭವಿಸುವರು. ಹಂದಿ ಅಶುದ್ಧವಾದ ಪ್ರಾಣಿ, ಅದನ್ನು ಸಾಕಲೂ ಬಾರದು ಎಂಬುದು ಕರ್ತನ ಆಜ್ಞೆ. ಧರ್ಮೋಪದೇಶ ಕಾಂಡ 14:8, ಏಷಾಯ 66:17. ಮನಪೂರ್ತಿಯಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟು ಪಾಪದ ಜೀವಿತವನ್ನೇ ಬಯಸಿ ಹಿಂಜಾರಿ ಹೋದವರನ್ನು ಸತ್ಯವೇದವು ಹಂದಿಗೆ ಹೋಲಿಸುತ್ತದೆ. ಇದು ಎಷ್ಟು ಸಮಂಜಸವಾದದ್ದು ಅಲ್ಲವೇ? ಕೆಟ್ಟ ಮಗನು ಪಾಪದ ಸಂತೋಷಗಳನ್ನು ಅನುಭವಿಸಲು ಇಷ್ಟಪಟ್ಟನು. ತಂದೆಯ ಪ್ರೀತಿಯಿಂದ ದೂರ ಹೋದನು. ಅವನ ಅಂತ್ಯವು ಹಂದಿ ಮೇಯಿಸಬೇಕಾಯಿತು. ಹಂದಿ ತಿನ್ನುವ ಕಾಯಿಗಳಿಂದ ಅವನು ತನ್ನ ಹೊಟ್ಟೆ ತುಂಬಿಸಿಕೊಳ್ಳಬೇಕಾಯಿತು ಎಂದು ಸತ್ಯವೇದವು ಹೇಳುತ್ತದೆ. ಲೂಕ 15:16. ಎಂತಹ ಪರಿತಾಪಕರ ಸ್ಥಿತಿ ನೋಡಿರಿ. ಲೋಕದ ಪಾಪದ ಇಚ್ಛೆಗಳು ಹಂದಿ ತಿನ್ನುವ ಕಾಯಿಗಿಂತ ಕೇವಲವಾದುದು. ದೇವ ಮಗುವೇ, ಹಂದಿಯ ಸ್ವಭಾವಗಳನ್ನು ನಿನ್ನಿಂದ ದೂರ ಮಾಡು. ಕ್ರಿಸ್ತನ ಸ್ವಭಾವಗಳನ್ನು ಧರಿಸಿಕೊಂಡು ಕ್ರಿಸ್ತನ ಕಡೆಗೆ ತಿರುಗಿಕೋ. ಪರಿಶುದ್ಧ ದೇವರ ಗುಣಾತೀಶಗಳನ್ನು ಬೆಳೆಸಿಕೊಳ್ಳಲು ನಿನ್ನನ್ನು ಒಪ್ಪಿಸಿಕೊಡು. ಹಂದಿಯ ಮೂತಿಗೆ ಚಿನ್ನದ ಮೂಗುತಿಯು ಹೇಗೋ ಹಾಗೆ, ಅವಿವೇಕಿಗಳಿಗೆ ಸೌಂದರ್ಯವೂ ಹಾಗೆ. ಜ್ಞಾನೋಕ್ತಿ 11:22. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ.
ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.